ಹಾಯ್, ವೆಲ್ಕಮ್ ಬ್ಯಾಕ್ ಟು ಗೊಂಬೆ ಯೂಟ್ಯೂಬ್ ಚಾನಲ್. ಇವತ್ತು ನೈಟ್ ಮುದ್ದೆ ಮಾಡಬೇಕು ಅಂತ ಹೇಳಿದ್ರು. ಇವಾಗ ಆಲ್ರೆಡಿ ಟೈಮ್ ಎಷ್ಟಾಗಿದೆ ಅಂದರೆ 8:30 ಆಗಿದೆ. ಅಂದರೆ ನಾನು ಬಸ್ಸಾರಿಗೆ ಮಧ್ಯಾಹ್ನ ಬಸ್ಸಾರು ಕಾಲ್ ಮಾಡಿದ್ನಲ್ಲ, ಬಟ್ ಅವ್ರು ಮಧ್ಯಾಹ್ನ ಮುದ್ದೆ ಊಟ ಮಾಡಲಿಲ್ಲ. ಸ್ವಲ್ಪ ಉಪ್ಪಿಟ್ಟು ಜಾಸ್ತಿ ಉಳಿದಿದೆ ಅಂತ ಬಿಟ್ಟು ಉಪ್ಪಿಟ್ಟು ಮತ್ತು ರೈಸ್ ಮಾಡಿದ್ದೆ. ಕಾಳು ಜೊತೆಲೇ ರೈಸು ಮತ್ತು ಉಪ್ಪಿಟ್ಟನ್ನೇ ತಿಂದಿದ್ರು. ಆಮೇಲೆ ಇವಾಗ ಬಸ್ಸಾರಿಗೆ ಮುದ್ದೆ ಇದ್ದರೆ ಚೆಂದ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೆ. ಒನ್ ಟೈಮ್ ಆದರೂ ನಮ್ಮ ಮನೆಯವ್ರಿಗೆ ಮುದ್ದೆ ಬೇಕೇ ಬೇಕು, ಯಾಕೆಂದರೆ ಶಕ್ತಿ ಅದೇ ಅಲ್ವಾ. ಹಂಗಾಗಿ ಓಕೆ, ಈಗ ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ಲಾಗ್ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಓಕೆ, ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬನ್ನಿ ಈ ಲಾಗ್ನ ಸ್ಟಾರ್ಟ್ ಮಾಡೋಣ. ಗುರು ಫೋನ್ ಮಾಡ್ತೇನೆ ಫ್ರೆಂಡು. ಕೊತ್ತಂಬರಿ ಸೊಪ್ಪು ಬಂದಿತ್ತು. ಕೊತ್ತಂಬರಿ ಸೊಪ್ಪು ಅಂದರೆ 10 ರೂಪಾಯಿಗೆ 2 ಅಂತ ಹೇಳಿದರು. ನಾನು 3 ಮಾಡಿ ತೊಗೊಂಡಿದ್ದೀನಿ. ಇಲ್ಲಿ ಒಬ್ಬರು ನನ್ನ ಮಗಳಿಗೆ ಪಾಠ ಮಾಡ್ತಾರಲ್ಲ, ಅಂಗನವಾಡಿ ಟೀಚರು, ಅವರು ಒಂದು ಕೇಳಿದ್ರು ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಕೊಟ್ಟೆ. ಇವಾಗ ನೆಕ್ಸ್ಟು ಸಂಜೆ ಆಯಿತು, ಮುದ್ದೆ ಊಟ ಎಲ್ಲ ಮಾಡಬೇಕು. ಇವಾಗ ನೆಕ್ಸ್ಟ್ ಎಲ್ಲ ಮುದ್ದೆ ಊಟ ಮಾಡಿ ನೆಕ್ಸ್ಟ್ ಪಾತ್ರೆಗಳು ತೊಳಿಬೇಕು. ಪಾತ್ರೆಗಳನ್ನೂ ತೊಳ್ಕೊಳ್ಳೋಣ ಬನ್ನಿ. ಇವಾಗ ಕಸ ಗುಡಿಸ್ಕೊಡ್ತೀನಿ. ನಮ್ಮ ಮನೆಯವ್ರು ಹಾಸ್ತಾರೆ, ಅಷ್ಟರಲ್ಲಿ ನಾನು ಪಾತ್ರೆಗಳು ಬೆಳ್ಕೊತೀನಿ. ನನ್ನ ಚಿಕ್ಕ ಮಗಳನ್ನ ನಮ್ಮ ಮಾವವ್ರು ಇಟ್ಕೊಂಡಿದ್ದಾರೆ. ಬೆಳಗ್ಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ ನೈಟ್ ತೊಳೆದ್ರೆ ಅಷ್ಟು ರಿಸ್ಕ್ ಇರಲ್ಲ. ಬೆಳಗ್ಗೆ ಅಂದರೆ ಮತ್ತೆ ಹಾಳು ಇದ್ದರೆ ಒಂಥರ ದರಿದ್ರ ಅನಿಸುತ್ತೆ. ಹಾಗಾಗಿ ನೈಟೇ ತೊಳಿತಾ ಇದ್ದೀವಿ. ಫೈನಲಿ ಪಾತ್ರೆ ಎಲ್ಲ ತೊಳೆದಾಯಿತು. ಇವಾಗ ಸ್ಕೂಲಿಗೆ ಮುಸ್ರೆ ಬೆಳಗ್ಗೆ ಇಡ್ತಾರೆ ಅನಿಸುತ್ತೆ ನಮ್ಮ ಮನೆಯವರು. ಇವಾಗ ನಮ್ಮ ಮನೆಯವರೆಲ್ಲ ರೆಡಿ ಮಾಡಿದ್ದಾರೆ. ಇವಾಗ ಬೇಬೀಸ್ ಎಲ್ಲ ಇದನ್ನು ಈ ಕಡೆ ಇಟ್ಬಿಟ್ರೆ, ನನ್ನ ತೋಳಿಗೆ ರೆಕ್ಕೆ ಹಚ್ಚು, ಸೊಂಟಕ್ಕೆ ಬೆಳ್ಳಿ ಪಟ್ಟಿ ಕಟ್ಟಿ, ಅಕ್ಕಿ ಮುತ್ತ ಹಚ್ಚು, ಅಕ್ಕಿ ಮುತ್ತ ಹಚ್ಚು, ಅಮ್ಮ 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 ನನ್ನ ತೋಳಿಗೆ ರೆಕ್ಕೆ ಹಚ್ಚು, ಸೊಂಟಕ್ಕೆ ಬೆಳ್ಳಿ ಪಟ್ಟಿ ಕಟ್ಟಿ, ಅಕ್ಕಿ ಮುತ್ತ ಹಚ್ಚು, ಅಕ್ಕಿ ಮುತ್ತ ಹಚ್ಚು. ಹಾಂ, ನೀನು ಹೇಳು ಅಮ್ಮ ಅಮ್ಮ ಹೇಳು ಅಮ್ಮ ಅಮ್ಮ ಹೇಳು. ಹಾಂ, ಅಮ್ಮ 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 ನಮ್ಮ ತೋಳಿಗೆ ರೆಕ್ಕೆ ಹಚ್ಚು, ಸೊಂಟಕ್ಕೆ ಬೆಳ್ಳಿ ಬಟ್ಟಿ ಕಟ್ಟಿ, ಅಕ್ಕಿ ಮುತ್ತ ಹಚ್ಚು, ಅಕ್ಕಿ ಹಾಯ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ಟು ನನ್ನ ಮಗಳು, ಚಿಕ್ಕ ಮಗಳು ಮಲಗಿರಲಿಲ್ಲ. ಅವಳು ಮಧ್ಯೆ ಎದ್ದೇಳ್ತಿದ್ಲು. ನಮಗೂ ಸರಿಯಾಗಿ ನಿದ್ದೆ ಆಗಲ್ಲ. ಅವಳು ಇವಾಗ ಬೆಳಗಿನ ಜಾವ ಸ್ವಲ್ಪ ಪರವಾಗಿಲ್ಲ ನಿದ್ದೆ ಮಾಡ್ತಾಯಿದ್ಲು. ಹಾಗಾಗಿ ಅವಳನ್ನ ಮಲಗಿಸ್ಬಿಟ್ಟು ನಾವು ಎದ್ಬಿಟ್ಟು ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತಬಿಟ್ಟು ನಾನೇ ಎದ್ದೆ. ನನ್ನ ದೊಡ್ಡ ಮಗಳಿಗೆ ಚಿಕ್ಕ ಮಗಳಿಗೆ ಹಾಲಿಟ್ಟಿದ್ದೆ. ಹಾಗೆ ನೆಕ್ಸ್ಟ್ ನೈಟ್ ಸಾಂಬಾರು ಇತ್ತಲ್ಲ, ಬಸ್ಸಾರು ಮಾಡಿದ್ನಲ್ಲ, ಅದೇ ಇತ್ತು ಅಂತ ಹೇಳ್ಬಿಟ್ಟು ಬಿಸಿ ಮಾಡಿಡೋಣ ಅಂತ ಹೇಳಿಟ್ಟು ಇವತ್ತು ಸೋಮವಾರ ಆಗಿರೋದ್ರಿಂದ 2 ಕಡೆನೂ ಪೂಜೆ ಮಾಡಿದೆ. ಈ
ಕಡೆ ಎಲ್ಲ ನಮ್ಮ ಮಾವ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ರು. ಈ ಕಡೆನೂ ಪೂಜೆ ಮಾಡಿಕೊಂಡು ಇವಾಗ ಎಡೆ ಹಿಡಿದು ಇವಾಗ ತಿಂಡಿ ಮಾಡೋದಕ್ಕೆ ಈ ಕಡೆ ಆಳುಗಳು ಬಂದಿದ್ರಲ್ವ, ಹಂಗಾಗಿ ಅನ್ನ ಕೂಗಿಸಿದ್ದೀನಿ ಒಂದು ಕಡೆ. ಇನ್ನೊಂದು ಕಡೆ ಅವರೆಕಾಳು ಚಿತ್ರಾನ್ನ ಮಾಡೋಣ ಅಂತೇಳ್ಬಿಟ್ಟು ಅವರೆಕಾಳು ಕೂಗಿಸಿಟ್ಟಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಮತ್ತು ಮೆಣಸಿನ್ಕಾಯಿ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೋಣ ಅಂತ ಬಿಟ್ಟು ರುಬ್ಕೊಳ್ತಾ ಇದ್ರೆ, ಈ ಥರ ಮಾಡಿ ಒಂದ್ಸರಿ ನೀವು ಕೂಡ ತುಂಬ ರುಚಿಯಾಗುತ್ತೆ ಅವರೆಕಾಳು ಚಿತ್ರಾನ್ನ. ಕಾಯಿಲೆ ಕೂಡ ನಾನೇ ಸುಲ್ಕೊಂಬಂದೆ, ನಮ್ಮ ಮನೆಯವ್ರ ತೋಟಕ್ಕೆ ಹೋಗಿದ್ರು. ಇವಾಗ ಕಾಯಿನ ಹೊಡ್ಕೋಬೇಕು. ನೋಡಿ, ಅವರೆಕಾಳು ಚಿತ್ರಾನ್ನ ಮಾಡೋದಕ್ಕೆ ಅವರೆಕಾಳು ಬೇಯಿಸಿಟ್ಕೊಂಡಿದ್ದೀನಿ. ಹಾಗೆ ಕೊಬ್ಬರಿ ಮತ್ತು ಈರುಳ್ಳಿ, ಟೊಮೊಟೊ, ಕರಿಬೇವಿನ ಸೊಪ್ಪು ಇದರಲ್ಲಿ ನಾನು ರುಬ್ಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಇದೆಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇವಾಗ ಇದನ್ನು ಒಗ್ಗರಣೆ ಮಾಡ್ಕೋಬೇಕು. ಹಾಗೆ ಸಾಸಿವೆ, ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಕರಿಬೇವಿನ ಸೊಪ್ಪು, ಹಾಗೆ ಈರುಳ್ಳಿ, ಕೆಲವರು ಕಡಲೆ ಬೀಜನೂ ಬಳಸ್ತಾರೆ, ಬಟ್ ನಾನು ಇದಕ್ಕೆ ಕಡಲೆ ಬೀಜ ಬಳಸಲ್ಲ. ಬಳಸಿದ್ರೂ ರುಚಿಯಾಗಿರುತ್ತೆ, ಅದು ನಿಮ್ಮ ಆಪ್ಷನ್ನು. ನೋಡಿ, ಈ ಥರ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅವರೆಕಾಳು ಹಾಕ್ಕೊಳ್ಳೋಣ. ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಾಯಿ ತುರಿ, ಹಾಗೆ ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅವರೆಕಾಳು ಗೊಜ್ಜು ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ. ಸಖತ್ತಾಗಿ ಕಾಣಿಸೋದಷ್ಟೇ ಅಲ್ಲ, ತುಂಬ ರುಚಿಯಾಗಿರುತ್ತೆ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿದು ಯಾವ ಥರ ಏನು ಅಂತ ಹೇಳ್ಬಿಟ್ಟು ಏನಾದರೂ ಬೇಕಾದರೆ ಪ್ಲೀಸ್ ಕಮೆಂಟ್ ಮಾಡಿ. ಒಂದು ಲಾಗಲ್ಲಿ ಇನ್ನೊಂದು 5 ನಿಮಿಷ ಕುದಿಯಕ್ಕೆ ಬಿಡೋಣ. ಇವಾಗ ಕಾಲ್ಸ್ಕೋಬೇಕು. ದೂರಿ ಕಂದ ದೂರಿ ಜೋ ಜೋ ಜೋ, ನನ್ನ ಮುದ್ದು ಕಂದ ಮಲಗೆ ಕಂದ ದೂರಿ ಜೋ ಜೋ ಜೋ. ದೂರಿ ಕಂದ ದೂರಿ ಜೋ ಜೋ ಜೋ, ನನ್ನ ಮುದ್ದು ಕಂದ ಮಲಗೆ ಕಂದ ದೂರಿ ಜೋ ಜೋ ಜೋ. ರೋಜುಗಾದ ಸೂಜಿ ಮಲ್ಲಿಗೆ ಮಾದೇವ ನಿಂಗೆ, ಮಂಡ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜಿ ಮಲ್ಲಿಗೆ ಮಾದೇವ ನಿಂಗೆ, ಮಂಡೆ ಮ್ಯಾಲ ದುಂಡು ಮಲ್ಲಿಗೆ. ಅಂದಾವರೆ ಚಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕಿ ಮ್ಯಾಲ ಬಿಲ್ಪತ್ರೆ ಮಾದೇವ ನಿಂಗೆ. ಸೋಜುಗಾದ ಸೋ
ಸೋಜುಗಾದ ಸೂಜಿ ಮಲ್ಲಿಗೆ ಮಾದೇವನಿಂಗೆ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಬಂದ್ಲು 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 ಬಿಸ್ಲು ಬಾರೆ ನೋಡ್ ಮತ್ತೆ ಎಲ್ಲಿಗೆ ಹೋಗ್ತೀಯಾ? ಬಾ ಟ್ಯಾಕ್ಟ್ರಿ ಬಂದು ಬರಪ್ಪ. ಇವತ್ತು ಏನಾಯಿತು ಅಂದರೆ ಚಿಕ್ಕಮಗಳನ್ನೂ ಕೂಡ ನಾವು ರೇಷ್ಮೆ ಗೂಡು ಬಿಡ್ಸೋಕ್ಕೆ ಕರ್ಕೊಂಡು ಹೋದ್ವಿ. ಬಟ್ ರೇಷ್ಮೆ ಗೂಡ್ದು ನಾನು ಇವತ್ತು ಅಪ್ಲೋಡ್ ಮಾಡಲ್ಲ, ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ತೀನಿ. ಏನಕ್ಕೆ ಅಂತಂದರೆ ಇದು ಲಾಂಗ್ ವಿಡಿಯೋ ಆಗುತ್ತೆ ಅಂತ ಹೇಳ್ಬಿಟ್ಟು. ನನ್ನ ದೊಡ್ಡ ಮಗಳು ಅಂಗನವಾಡಿಗೆ ಹೋಗಿದ್ಲು, ಅಂಗನವಾಡಿಯಿಂದ ಬರೋದು 4 ಗಂಟೆ ಅಲ್ವಾ, ಹಂಗಾಗಿ ಮನೆಯಲ್ಲಿ ಒಬ್ಬಳೇ ಇನ್ನೇನು ಅಂತೇಳಿ ನಾನು ನಮ್ಮ ಮನೆ ಪಾಪನ ಕರ್ಕೊಂಡು ಹೋದ್ವಿ. ಮಾಮ ಹೇಳು ಮಾಮ ಮತ್ತೆ ಹೀಗೆ ಇಲ್ಲಿಂದ ಹಿಂಗ್ ತಗೋಬೇಕು. ಓಕೆ, ಹೇಳ್ಕಂತ ಬರಿಬೇಕು ಅಂತ ಹೇಳ್ದೆ ತಾನೆ. ಈಗ ಹೂ ಬರಿಬೇಕು ಹೇಳ್ಕೊಂಡು. ಓಕೆ, ಓಕೆ. ಅಲ್ಲಿ ಜಾಗ ಆಗಲ್ಲಪ್ಪ, ಅಲ್ಲಿ ಜಾಗ ಎಲ್ಲಾಗುತ್ತೆ? ದೊಡ್ಡ ಹೂ ಬರಿಬೇಕಲ್ವಾ, ಜಾಗ ಆಗಲ್ಲ ಅಲ್ಲಿ. ಆ ಕಡೆ ಬರಿ, ಕೆಳಗೆ ಬರಿ, ಕೆಳಗೆ. ವೆರಿ ಗುಡ್. ಓಕೆ, ಇವಾಗ ಆಮೇಲೆ ಇಲ್ಲಿಂದ ಎ ಬರಬೇಕು, ಇಲ್ಲ ಐ ಬರಬೇಕು. ಸರಿ ಬರಿ, ಇವಾಗ ಎ ಬರಿ. ಅಲ್ಲ ಸರಿ, ರು. ಓಕೆ. ಎ ಓಕೆ. ಇನ್ನೊಂದು ಎ ಸ್ವಲ್ಪ ಸಣ್ಣಗೆ ಬರಿಯಪ್ಪ, ಜಾಗ ಆಗಲ್ಲ, ಎಲ್ಲವಕ್ಕೂ ಬರಿಬೇಕಲ್ಲ. ಓಕೆ ಓಕೆ. ಇನ್ನೊಂದು ಎ ಈಗ. ಓಕೆ, ಡನ್. ಐ ಬರಿ ಇವಾಗ. ಇಲ್ಲಿಂದ ಎ ಬರಬೇಕು, ಐ ಬರಿ. ಆಮೇಲೆ ಇಲ್ಲಿ ಏನು ಬರಬೇಕು? ಐ ಬರಿಬೇಕಲ್ವಾ? ಇಲ್ಲಿ ಐ ಬರಿ ಈಗ.